ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BA ಅವರಿಗೆ ರಾಜ್ಯಶಾಸ್ತ್ರದಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಆದ ಚಾಪ್ಟರ್ ಚೀನಾದ ಕಮ್ಯುನಿಸ್ಟ್ ಪಕ್ಷ ಸಂಘಟನೆ ಮತ್ತು ಅದರ ಪಾತ್ರ, ಈ ವಿಷಯದ ಬಗ್ಗೆ ನಾನು ಇವತ್ತು ಕ್ಲಾಸ್ ತಗೊಳ್ತಾ ಇದ್ದೇನೆ. 10 or 15 ಮಾರ್ಕ್ಸ್ಗೆ ರಿಪೀಟೆಡ್ ಆಗಿ ಬಂದಿರುವಂತಹ ಕ್ವಶನ್ಸ್ ಆಗಿರೋದ್ರಿಂದ ಇವತ್ತು ಈ ಕ್ಲಾಸ್ ತಗೊಳ್ತಿದ್ದೇನೆ. ಹಾಗೆ ತುಂಬಾ ಇಂಪಾರ್ಟೆಂಟ್ ಆದ ಕ್ಲಾಸ್ ಆಗಿರುತ್ತೆ ಅಥವಾ ಒಂದು ಚಾಪ್ಟರ್ ಆಗಿರುತ್ತೆ. ಸೊ ಈ ಚಾಪ್ಟರ್ ಅನ್ನ ಸ್ಕಿಪ್ ಮಾಡಬೇಡಿ, ಓದಿದ್ರೆ ನಿಮಗೆ ಮಾರ್ಕ್ಸ್ ತೆಗಿಲಿಕ್ಕೆ ಈಸಿ ಆಗುತ್ತೆ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಈಗ ನಾವು ಚೀನಾದ ಕಮ್ಯುನಿಸ್ಟ್ ಪಕ್ಷದ ಸಂಘಟನೆಯನ್ನು ನೋಡುವುದಾದ್ರೆ, ಚೀನಾ ಕಮ್ಯುನಿಸ್ಟ್ ಪಕ್ಷದ ಸಂಘಟನೆಯನ್ನು ಸರ್ಕಾರದ ಶ್ರೇಣೀಕೃತ ವ್ಯವಸ್ಥೆ ಅಥವಾ ಪಿರಾಮಿಡ್ ರಚನೆಗೆ ಹೋಲಿಸಬಹುದು. ಅಂದ್ರೆ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಸಂಘಟನೆ ಏನಿದೆ ಇದನ್ನ ಶ್ರೇಣೀಕೃತವಾದ ಒಂದು ವ್ಯವಸ್ಥೆ ಅಥವಾ ಪಿರಮಿಡ್ ಶ್ರೇಣಿಯಲ್ಲಿರುವಂತಹ ಒಂದು ರಚನೆಗೆ ಹೋಲಿಸಬಹುದಂತೆ. ಗ್ರಾಮ ಮತ್ತು ಕಾರ್ಖಾನೆಗಳ ಹಂತದಿಂದಲೇ ಕಾರ್ಯನಿರ್ವಹಿಸುವ ಘಟಕ ಶೃಂಗದಲ್ಲಿರುವ ರಾಷ್ಟ್ರೀಯ ಘಟಕದಲ್ಲಿ ಕೊನೆಗೊಳ್ಳುತ್ತದೆ. ಅಂದ್ರೆ ಯಾವ ತರ ಪಿರಮಿಡ್ ಅಂದ್ರೆ ಗ್ರಾಮ ಮಟ್ಟದಿಂದ ಶುರುವಾಗಿ ಕೊನೆಗೆ ರಾಷ್ಟ್ರೀಯ ಘಟಕದಲ್ಲಿ ಕೊನೆಗೊಳ್ಳುತ್ತದೆ. ಅಂದ್ರೆ ಒಂದು ಶೇಪ್, ಪಿರಮಿಡ್ ಅಂದ್ರೆ ಒಂದು ಈ ಶೇಪ್ ಅಲ್ಲಿ ಇರುತ್ತಲ್ವಾ, ಹೀಗೆ ಅದು ಗ್ರಾಮ ಮಟ್ಟದಿಂದ ಶುರುವಾಗಿ ಕೊನೆಗೆ ರಾಷ್ಟ್ರೀಯ ಘಟಕ ಅಂದ್ರೆ ಹೈಯರ್ ಒಂದು ಲೆವೆಲ್ ನಲ್ಲಿರುವಂತಹ ರಾಷ್ಟ್ರೀಯ ಘಟಕದಲ್ಲಿ ಅಂತ ಕೊನೆಗೊಳ್ತದೆ. ಅಂದ್ರೆ ಅದ್ರದ್ದು ಕಾರ್ಯನಿರ್ವಹಿಸುವಂತಹ ಒಂದು ವ್ಯವಸ್ಥೆ ಯಾವ ತರ ಇದ್ರೆ ಅಂದ್ರೆ ಗ್ರಾಮ ಮಟ್ಟದಿಂದಲೇ ಶುರು ಆಗುತ್ತೆ ಮತ್ತೆ ನ್ಯಾಷನಲ್ ಲೆವೆಲ್ ತನಕನೂ ಅದರದ್ದು ಕಾರ್ಯನಿರ್ವಹಣೆ ನಡೆಯುತ್ತದೆ ಅಂತ ಹೇಳ್ಬಹುದು. ಈ ಎಲ್ಲ ಹಂತಗಳನ್ನ ನಾವು ಒಂದು 8 ಹಂತಗಳಾಗಿ ವಿಭಾಗಿಸಬಹುದು ಅಥವಾ 8 ಹಂತಗಳಾಗಿ ಈ ಒಂದು ಚೀನಾದ ಕಮ್ಯುನಿಸ್ಟ್ ಪಕ್ಷದ ಸಂಘಟನೆಯನ್ನ ನಾವು ಹೇಳ್ಬಹುದು. ಇನ್ನು ಆ 8 ಚೀನಾದ ಕಮ್ಯುನಿಸ್ಟ್ ಪಕ್ಷದ ಸಂಘಟನೆಯ 8 ಹಂತಗಳು ಯಾವುದೆಲ್ಲ ನೋಡುವುದಾದ್ರೆ, ಮೊದಲಿಗೆ ನಾನು 8 ಹಂತಗಳನ್ನ ಹೇಳ್ತೇನೆ. ಆ 8 ಹಂತಗಳನ್ನ ನೀವು ಪಾಯಿಂಟ್ ಆಗಿ ಫಸ್ಟ್ ಗೆ ಬರ್ಕೊಳ್ಳಿ, ನಂತರ ಒಂದೊಂದು ಪಾಯಿಂಟ್ ಅನ್ನು ಕೂಡ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಈಗ ಚೀನಾದ ಸಂಘಟನೆಯನ್ನು ನಾವು ಪುನಃ ಹೇಳೋದಾದ್ರೆ, ಚೀನಾದ ಕಮ್ಯುನಿಸ್ಟ್ ಪಕ್ಷದ ಸಂಘಟನೆಯನ್ನು ಸರ್ಕಾರದ ಶ್ರೇಣೀಕೃತ ವ್ಯವಸ್ಥೆ ಅಥವಾ ಪಿರಾಮಿಡ್ ರಚನೆಗೆ ಹೋಲಿಸಬಹುದು. ಯಾಕೆಂದ್ರೆ ಗ್ರಾಮ ಮತ್ತು ಕಾರ್ಖಾನೆಗಳ ಹಂತದಿಂದ ಕಾರ್ಯನಿರ್ವಹಿಸುವುದು ಶುರುವಾಗಿ ಕೊನೆಯಲ್ಲಿ ರಾಷ್ಟ್ರೀಯ ಘಟಕದಲ್ಲಿ ಕೊನೆಗೊಳ್ಳುತ್ತದೆ. ಹಾಗಾಗಿ ಇದನ್ನು ಪಿರಾಮಿಡ್ ಮಾದರಿಯ ಒಂದು ಮಾದರಿಯಲ್ಲಿ ಒಂದು ಕಾರ್ಯನಿರ್ವಹಿಸುವಂತಹ ಘಟಕ ಎಂದು ಕೂಡ ಹೇಳ್ಬೋದಾಗಿದೆ. ಇನ್ನು ಈ ಇದರಲ್ಲಿ ಬರುವಂತಹ 8 ಹಂತಗಳನ್ನ ನೋಡುವುದಾದ್ರೆ, ಮೊದಲನೆಯದಾಗಿ ಸೆಲ್, 2 ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್, 3 ಪ್ರಾಂತೀಯ ಕಾಂಗ್ರೆಸ್, 4 ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್, 5 ಕೇಂದ್ರೀಯ ಸಮಿತಿ, 6 ಪಾಲಿಟ್ ಬ್ಯೂರೋ, 7 ಸ್ಥಾಯಿ ಸಮಿತಿ, 8 ಸಚಿವಾಲಯ. ಹೀಗೆ 8 ಹಂತಗಳು ಚೀನಾದ ಕಮ್ಯುನಿಸ್ಟ್ ಪಕ್ಷ ಕಾರ್ಯನಿರ್ವಹಿಸುವಂತಹ ಹಂತಗಳಾಗಿರುತ್ತೆ. ಇನ್ನು ನೀವು ಫಸ್ಟ್ಗೆ ಈ 8 ಹಂತಗಳನ್ನ ಬರ್ಕೊಳ್ಳಿ. ನಾನು ಈಗಾಗಲೇ ಹೇಳಿರುವಂತಹ ಸೆಲ್, ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್, ಪ್ರಾಂತೀಯ ಕಾಂಗ್ರೆಸ್ಗಳು, ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್, ಕೇಂದ್ರೀಯ ಸಮಿತಿ, ಪಾಲಿಟ್ ಬ್ಯೂರೋ, ಸ್ಥಾಯಿ ಸಮಿತಿ ಮತ್ತೆ ಕೊನೆಯದಾಗಿ 8ನೇದು ಸಚಿವಾಲಯ. ಈ 8 ಪಾಯಿಂಟ್ಗಳನ್ನ ಫಸ್ಟ್ ಬರ್ಕೊಳ್ಳಿ, ನಂತರ ಒಂದೊಂದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಈಗ ನಾವು ಸೆಲ್ ಅನ್ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಸೆಲ್ ಪಕ್ಷದ ಪ್ರಾಥಮಿಕ ಹಾಗೂ ಕೆಳ ಹಂತದ ಘಟಕವಾಗಿದೆ. ಈ ಸೆಲ್ ಅನ್ನುವಂತಹದ್ದು ಮೊದಲನೆಯ ಘಟಕವಾಗಿರುತ್ತೆ. ಕಮ್ಯುನಿಸ್ಟ್ ಪಕ್ಷದ ಸಂಘಟನೆಯ ಮೊದಲನೆಯ ಘಟಕವಾಗಿರುತ್ತೆ ಸೆಲ್ ಅನ್ನುವಂತಹದ್ದು. ಇದು ಕಾರ್ಖಾನೆ, ಶಾಲೆ, ಕಾಲೇಜು ಹಾಗೂ ಗಣಿಗಳಲ್ಲಿ ಅಸ್ತಿತ್ವದಲ್ಲಿರುತ್ತೆ. ಪಕ್ಷದ ಕಾರ್ಯಕ್ರಮಗಳನ್ನ ಇದು ಪ್ರಚಾರ ಮಾಡುತ್ತದೆ. ಶಾಲೆ, ಕಾರ್ಖಾನೆ ಮತ್ತೆ ಕಾಲೇಜ್ಗಳಲ್ಲಿ, ಗಣಿ ಪ್ರದೇಶಗಳಲ್ಲೆಲ್ಲ ಇದು ಅಸ್ತಿತ್ವದಲ್ಲಿರುತ್ತೆ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಸಂಘಟನೆ. ಮತ್ತೆ ಇದು ಪಕ್ಷದ ಕಾರ್ಯಕ್ರಮಗಳೆಲ್ಲ ಏನಿದೆ ಅದರ ಬಗ್ಗೆ ಎಲ್ಲ ಪ್ರಚಾರವನ್ನ ಮಾಡುತ್ತೆ. ಇದು ಸೆಲ್ ಆಗಿದೆ ಫಸ್ಟ್. ಸೆಕೆಂಡ್ ಒನ್ ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್. ಸೆಲ್ಗಿಂತ ಮೇಲಿನ ಹಂತದಲ್ಲಿ ಇದು ಇರುತ್ತೆ. ಸೆಲ್ ಆದ್ರೆ ಸೆಲ್ಗಿಂತ ಮೇಲಿನ ಹಂತದಲ್ಲಿ ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್ ಇರುತ್ತೆ. ಇದರ ಸದಸ್ಯರನ್ನ ಸೆಲ್ ಆಯ್ಕೆ ಮಾಡುತ್ತೆ. ಸೆಲ್ ಅವರು ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್ ನಲ್ಲಿ ಎಷ್ಟು ಸದಸ್ಯರಿರಬೇಕು ಮತ್ತೆ ಯಾರನ್ನೆಲ್ಲ ಎನ್ನುವಂತಹದನ್ನ ಸೆಲ್ ಆಯ್ಕೆ ಮಾಡುತ್ತೆ. ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್ ಇರುವ ಸದಸ್ಯರನ್ನ ಸೆಲ್ ಆಯ್ಕೆ ಮಾಡುತ್ತೆ. ಮತ್ತೆ ಇದು ಸೆಲ್ಗಿಂತನೂ ಒಂದು ಹಂತದಲ್ಲಿ ಮೇಲೆ ಇರುತ್ತೆ. ಈ ಕಾಂಗ್ರೆಸ್ಗಳು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಬರುವ ಸೆಲ್ಗಳ ಮೇಲ್ವಿಚಾರಣೆ ನಡೆಸುತ್ತದೆ ಹಾಗೂ ಸೂಕ್ತ ಸೂಚನೆಗಳನ್ನು ನೀಡುತ್ತದೆ. ಅಂದ್ರೆ ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್ ಸೆಲ್ಗಿಂತನೂ ಸ್ವಲ್ಪ ಮೇಲಿನ ಹಂತದಲ್ಲಿರುತ್ತೆ. ಹಾಗೇನೆ ಸೆಲ್ ಅಲ್ಲಿರುವಂತಹ ಇದರ ಸದಸ್ಯರನ್ನ ಆಯ್ಕೆ ಮಾಡುವುದು ಸೆಲ್ ಆಗಿರುತ್ತೆ. ಹಾಗೇನೆ ಸೆಲ್ಗಳ ಮೇಲ್ವಿಚಾರಣೆ ಮಾಡುವಂತಹ ಕೆಲಸ ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್ ಆಗಿರುತ್ತೆ. ಸೊ ಒಂದಕ್ಕೊಂದು ಇದರಲ್ಲಿ ಬರುವಂತಹ ಎಲ್ಲ ಪಾಯಿಂಟ್ಸ್ ಗಳು ಕೂಡ ಒಂದಕ್ಕೊಂದು ಅವಲಂಬಿತವಾಗಿರುವುದನ್ನ ನಾವು ಮುಂದೆ ನೋಡ್ಬೋದು. ಇನ್ನು ಸೆಲ್ ಹೇಗೆ ಕಾರ್ಯನಿರ್ವಹಣೆ ಮಾಡಬೇಕು ಅದೆಲ್ಲವನ್ನ ಕೂಡ ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್ ಹೇಳುತ್ತೆ. ಇದು ಸೆಕೆಂಡ್ ಪಾಯಿಂಟ್ ಎಕ್ಸ್ಪ್ಲನೇಷನ್ ಆಯ್ತು. ಇನ್ನು 3ನೇ ಪಾಯಿಂಟ್ ಹೇಳುವುದಾದ್ರೆ ಪ್ರಾಂತೀಯ ಕಾಂಗ್ರೆಸ್ಗಳು. ಇವು 3ನೇ ಹಂತದ ಪಕ್ಷದ ಘಟಕಗಳಾಗಿದ್ದು
ಮುನ್ಸಿಪಲ್ ಕ್ಷೇತ್ರದ ಮೇಲಿನ ಹಂತವಾಗಿದೆ. ಅಂದ್ರೆ ಫಸ್ಟ್ ಸೆಲ್ ಆಯಿತು, ಸೆಲ್ಗಿಂತ ಸ್ವಲ್ಪ ಮೇಲಿನ ಹಂತದಲ್ಲಿ ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್ ಇರುತ್ತೆ. ಅದರ ನಂತರದಲ್ಲಿ ಮೇಲಿನ ಹಂತದಲ್ಲಿ ಪ್ರಾಂತೀಯ ಕಾಂಗ್ರೆಸ್ಗಳು ಇರುತ್ತವೆ. ಇವು ಸೆಲ್ಗಿಂತ ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್ ಮೇಲಿರುತ್ತೆ, ಮತ್ತೆ ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್ಗಿಂತ ಪ್ರಾಂತೀಯ ಕಾಂಗ್ರೆಸ್ಗಳು ಮೇಲಿನ ಘಟಕಗಳಾಗಿರುತ್ತವೆ. ಮತ್ತೆ ಮುನ್ಸಿಪಲ್ ಕ್ಷೇತ್ರದ ಮೇಲಿನ ಹಂತಗಳಾಗಿವೆ. ಮುನ್ಸಿಪಲ್ ಕಾಂಗ್ರೆಸ್ಗಳು ಪ್ರಾಂತೀಯ ಕಾಂಗ್ರೆಸ್ಗಳ ಸದಸ್ಯರನ್ನ ಚುನಾಯಿಸುತ್ತವೆ. ತಮ್ಮ ಕ್ಷೇತ್ರದ ಪಕ್ಷದ ಕಾರ್ಯದ ಸಂಘಟನೆ ಇವರ ಮೊದಲ ಜವಾಬ್ದಾರಿಯಾಗಿರುತ್ತೆ. ಅಂದ್ರೆ ಪ್ರಾಂತೀಯ ಕಾಂಗ್ರೆಸ್ಗಳಲ್ಲಿರುವಂತಹ ಸದಸ್ಯರನ್ನ ಯಾರು ಆಯ್ಕೆ ಮಾಡ್ತಾರೆ ಅಂದ್ರೆ ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್ ಆಯ್ಕೆ ಮಾಡುತ್ತೆ. ಸೊ ನಮ್ಗೆ ಈಸಿಯಾಗಿ ನೆನ್ಪಿಟ್ಕೊಳ್ಬೇಕಾದ್ರೆ ಪ್ರಾಂತೀಯ ಕಾಂಗ್ರೆಸ್ಗಳನ್ನ ಅಲ್ಲಿರುವಂತಹ ಸದಸ್ಯರನ್ನ ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್ ಆಯ್ಕೆ ಮಾಡ್ತಾರೆ. ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್ ನಲ್ಲಿರಬೇಕಾದ ಸದಸ್ಯರನ್ನ ಸೆಲ್ ಆಯ್ಕೆ ಮಾಡುತ್ತೆ. ಹೀಗೆ ನಾವು ಒಂದನ್ನೊಂದು ಅವಲಂಬಿತವಾಗಿರುವ ಹಂತಗಳನ್ನ ನೋಡಬಹುದಾಗಿದೆ. ಮತ್ತೆ ಈ ಪ್ರಾಂತೀಯ ಕಾಂಗ್ರೆಸ್ಗಳೇನಿವೆ ಇದು 3ನೇ ಹಂತದ ಪಕ್ಷದ ಘಟಕಗಳಾಗಿವೆ. ಇನ್ನು 4ನೇ ಪಾಯಿಂಟ್ ಅನ್ನು ನೋಡುವುದಾದ್ರೆ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್. ಇದು ಪಕ್ಷದ ವ್ಯವಸ್ಥೆಯಲ್ಲಿನ ಶೃಂಗದಲ್ಲಿ ಅತ್ಯುನ್ನತ ಘಟಕವಾಗಿದೆ. ಇದೇನ್ ಪಕ್ಷದ ಈ ಹಂತಗಳೇನಿವೆ ಅವೆಲ್ಲ ಹಂತಗಳಲ್ಲಿ ಏನು ಈ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಇದೆ ಇದೊಂದು ಅತ್ಯುನ್ನತ ಘಟಕವಾಗಿರುತ್ತೆ. ಇದರ ಸದಸ್ಯರನ್ನು ಪ್ರಾಂತ್ಯಗಳನ್ನು ಕಾಂಗ್ರೆಸ್ ಆಯ್ಕೆ ಮಾಡುತ್ತೆ. ಇದರಲ್ಲಿರುವಂತಹ ಸದಸ್ಯರು ಯಾರೆಲ್ಲ ಇರ್ಬೇಕನ್ನುವುದನ್ನ ಈ ಪ್ರಾಂತೀಯ ಕಾಂಗ್ರೆಸ್ಗಳೇನಿದೆ ಇದು ಆಯ್ಕೆ ಮಾಡುತ್ತೆ. ಸೊ ನಮ್ಗೆ ನೆನ್ಪಿಟ್ಕೊಳ್ಳಿಕ್ಕೆ ತುಂಬಾ ಇಂಪಾರ್ಟೆಂಟ್ ಆದ ಒಂದು ಏನು ಈಸಿ ವೇ ಅಂತ ಹೇಳಿದ್ರೆ, ಸೊ ರಾಷ್ಟ್ರೀಯ ಪಕ್ಷವನ್ನ ಅದ್ರಲ್ಲಿ ಇರಬೇಕಾದ ಸದಸ್ಯರನ್ನ ಆಯ್ಕೆ ಮಾಡುದು ಪ್ರಾಂತೀಯ ಕಾಂಗ್ರೆಸ್. ಪ್ರಾಂತೀಯ ಕಾಂಗ್ರೆಸ್ಗಳಲ್ಲಿ ಇರಬೇಕಾದ ಸದಸ್ಯರನ್ನ ಆಯ್ಕೆ ಮಾಡುದು ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್. ಮುನ್ಸಿಪಲ್ ಕಾಂಗ್ರೆಸ್ ಅನ್ನ ಆಯ್ಕೆ ಮಾಡಬೇಕಾಗಿರೋದು ಸೆಲ್. ಸೊ ಕೆಳಗಡೆಯಿಂದ ನೀವು ಮೇಲೆ ನೋಡುವಾಗ ಒಬ್ಬರನ್ನೊಬ್ಬರ ಮೇಲೆ ಹಂತದಲ್ಲಿರುವಂತಹವರು ಆಯ್ಕೆ ಮಾಡ್ತಾ ಹೋಗ್ತಾರೆ. ಇದನ್ನು ನೆನ್ಪಿಟ್ಕೊಳ್ಳಿಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ನ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಇದು ಪಕ್ಷದ ವ್ಯವಸ್ಥೆಯಲ್ಲಿನ ಶೃಂಗದಲ್ಲಿನ ಅತ್ಯುನ್ನತ ಘಟಕವಾಗಿದೆ. ಇದರ ಸದಸ್ಯರನ್ನು ಪ್ರಾಂತೀಯ ಕಾಂಗ್ರೆಸ್ ಆಯ್ಕೆ ಮಾಡುತ್ತೆ. ಪಕ್ಷದ ನೀತಿ ಹಾಗೂ ಕಾರ್ಯಕ್ರಮಗಳನ್ನು ಇದು ರೂಢಿಸುತ್ತದೆ. ಅಂದ್ರೆ ಪಕ್ಷಗಳು ಯಾವ ರೀತಿ ಕಾರ್ಯಕ್ರಮಗಳನ್ನ ಮಾಡಬೇಕೆನ್ನುವುದನ್ನ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಏನಿದೆ ಅದು ರೂಪಿಸುತ್ತದೆ. ಪಕ್ಷದ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಕೂಡ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ಗೆ ಇರುತ್ತೆ. ಅಂದ್ರೆ ಈ ಕಮ್ಯುನಿಸ್ಟ್ ಪಕ್ಷ ಏನಿದೆ ಇದರಲ್ಲಿರುವಂತಹ ಏನಾದ್ರೂ ತಪ್ಪುಗಳಿದ್ದಲ್ಲಿ ತಿದ್ದುಪಡಿ ಮಾಡುವಂತಹ ಅಧಿಕಾರ ಇರುವುದು ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ಗೆ. ಇದು 4ನೇ ಪಾಯಿಂಟ್ ಆಯಿತು. ಇನ್ನು ಕೇಂದ್ರೀಯ ಸಮಿತಿಯನ್ನ ಎಕ್ಸ್ಪ್ಲೇನ್ ಮಾಡುವುದಾದ್ರೆ 5ನೇ ಹಂತವಾದ ಕೇಂದ್ರೀಯ ಸಮಿತಿಯನ್ನ ಎಕ್ಸ್ಪ್ಲೇನ್ ಮಾಡುವುದಾದ್ರೆ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಇಲ್ಲದಿರುವಾಗ ಕಾಂಗ್ರೆಸ್ಸಿನ ಕಾರ್ಯನಿರ್ವಹಣೆಯ ಜವಾಬ್ದಾರಿಯನ್ನ ಕೇಂದ್ರ ಸಮಿತಿಗೆ ವಹಿಸಿಕೊಡಲಾಗಿದೆ. ಅಂದ್ರೆ ಇಲ್ಲೇನು ಪಕ್ಷದ 4ನೇ ಪಾಯಿಂಟ್ ಅಂತ ಆದಂತಹ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಏನು ಅಧಿವೇಶನದಲ್ಲಿ ಒಂದ್ ವೇಳೆ ಇಲ್ಲ ಅನ್ನುವಂತ ಪಕ್ಷದಲ್ಲಿ ಕಾಂಗ್ರೆಸ್ಸಿನ ಕಾರ್ಯನಿರ್ವಹಣೆ ಏನಿದೆ ಅದೆಲ್ಲ ಜವಾಬ್ದಾರಿಯನ್ನ ಕೇಂದ್ರೀಯ ಸಮಿತಿಗೆ ವಹಿಸಿಕೊಡಲಾಗ್ತದೆ. ಕೇಂದ್ರೀಯ ಸಮಿತಿಯ ಸದಸ್ಯರನ್ನ 5 ವರ್ಷದ ಅವಧಿಗಾಗಿ ರಾಷ್ಟ್ರೀಯ ಕಾಂಗ್ರೆಸ್ ನೇಮಕ ಮಾಡುತ್ತದೆ. ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಇಲ್ಲದಿರುವಾಗ ಪಕ್ಷದ ಪ್ರಮುಖ ಪದಾಧಿಕಾರಿಗಳನ್ನು ಕೂಡ ಆಯ್ಕೆ ಮಾಡುತ್ತದೆ. ಈಗಾಗಲೇ ನಾನು ಹೇಳಿರುವಂತೆ ಇಲ್ಲಿ ಕೇಂದ್ರೀಯ ಸಮಿತಿಯ ಸದಸ್ಯರನ್ನ ಆಯ್ಕೆ ಮಾಡುವುದು ಕೂಡ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್. ಅಂದ್ರೆ ಕೇಂದ್ರೀಯ ಸಮಿತಿಯ ಸದಸ್ಯರನ್ನ ರಾಷ್ಟ್ರೀಯ ಕಾಂಗ್ರೆಸ್ ಆಯ್ಕೆ ಮಾಡುತ್ತೆ. ರಾಷ್ಟ್ರೀಯ ಕಾಂಗ್ರೆಸ್ ಅವ್ರನ್ನ ಪ್ರಾಂತೀಯ ಕಾಂಗ್ರೆಸ್ಗಳು ಆಯ್ಕೆ ಮಾಡುತ್ತೆ. ಪ್ರಾಂತೀಯ ಕಾಂಗ್ರೆಸ್ಗಳ ಸದಸ್ಯರನ್ನ ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್ ಆಯ್ಕೆ ಮಾಡುತ್ತೆ. ಮುನ್ಸಿಪಲ್ ಅವ್ರನ್ನ ಸೆಲ್ ಅಲ್ಲಿರುವಂತಹ ಸದಸ್ಯರು ಮುನ್ಸಿಪಲ್ ಕಾಂಗ್ರೆಸ್ ಅಲ್ಲಿರುವಂತಹ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಸೊ ನೀವು ಈ ಪಾಯಿಂಟ್ ಅನ್ನ ಕರೆಕ್ಟ್ ಆಗಿ ಇದೇ ಕ್ರಮಬದ್ಧವಾಗಿ ಇದೇ ರೀತಿಯಲ್ಲಿ ನೀವು ನೆನ್ಪಿಟ್ಕೊಳ್ಬೇಕು. ಇಲ್ಲಾಂದ್ರೆ ಅದು ನಿಮ್ಗೆ ಕನ್ಫ್ಯೂಸ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಈಗ ಕೇಂದ್ರೀಯ ಸಮಿತಿಯ ಕೆಲಸ ಏನಂದ್ರೆ ರಾಷ್ಟ್ರೀಯ ಸಮಿತಿ ಇಲ್ಲದಿರುವಂತಹ ಸಂದರ್ಭದಲ್ಲಿ ಅವರ ಕೆಲಸಗಳೇನಿದೆ ಅಧಿವೇಶನದಲ್ಲಿ ಅದೆಲ್ಲವನ್ನ ಮಾಡುವಂತಹ ಜವಾಬ್ದಾರಿ ಕೇಂದ್ರೀಯ ಸಮಿತಿದಾಗಿರುತ್ತೆ. ಇನ್ನು ಮತ್ತೆ ಪಕ್ಷದ ರಾಷ್ಟ್ರೀಯ ಅಧಿವೇಶನದಲ್ಲಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಏನು ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಏನಿದೆ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಏನಿದೆ ಅದು ಅಧಿವೇಶನದಲ್ಲಿ ಇಲ್ಲದಿರುವಂತಹ ಸಂದರ್ಭದಲ್ಲಿ ಪ್ರಮುಖ ಪದಾಧಿಕಾರಿಗಳನ್ನ ಕೂಡ ಆಯ್ಕೆ ಮಾಡುವಂತಹ ಜವಾಬ್ದಾರಿಯನ್ನ ಕೇಂದ್ರೀಯ ಸಮಿತಿ ಮಾಡುತ್ತೆ. ಇನ್ನು ಪಾಲಿಟ್ ಬ್ಯೂರೋ ಇದರ ಸದಸ್ಯರು ಕೇಂದ್ರ ಸಮಿತಿಯ ಸದಸ್ಯರಿಂದ ಆಯ್ಕೆಯಾಗುತ್ತಾರೆ. ಎಂದು ಕೇಂದ್ರೀಯ ಸಮಿತಿಯ ಸದಸ್ಯರೇನಿದ್ದಾರೆ ಅವರು ಪಾಲಿಟ್ ಬ್ಯೂರೋವನ್ನ ಬೇಕಾಗಿರುವಂತಹ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಕೇಂದ್ರ ಸಮಿತಿಯ ಕಾರ್ಯಗಳನ್ನ ವಾಸ್ತವಿಕವಾಗಿ ಇದೇ ನಿರ್ವಹಿಸುತ್ತದೆ. ಈಗ ಕೇಂದ್ರೀಯ ಸಮಿತಿಗೆ ಏನೇನು ಕೆಲಸ ಇದೆ ಅದನ್ನ ಪಾಲಿಟ್ ಬ್ಯೂರೋ ಏನಿದೆ ಅವರು ವಾಸ್ತವವಾಗಿ ಅವರೇ ಮಾಡ್ತಾರೆ. ಪ್ರಮುಖ ನಿರ್ಧಾರಗಳನ್ನ ಪಾಲಿಟ್ ಬ್ಯೂರೋ ಕೈಗೊಳ್ಳುತ್ತದೆ ಹಾಗೂ ಪ್ರಮುಖ ನೀತಿಗಳನ್ನು ಕೂಡ ಅಂಗೀಕರಿಸುತ್ತದೆ. ಇಂಪಾರ್ಟೆಂಟ್ ಆದ ಒಂದು ನಿರ್ಧಾರಗಳೇನಿದೆ ಅದನ್ನ ಪಾಲಿಟ್ ಬ್ಯೂರೋನೇ ತಗೊಳ್ಳುತ್ತೆ. ಮತ್ತೆ ಕೆಲವು ನೀತಿಗಳನ್ನ ಕೂಡ ಅಂಗೀಕರಿಸುವ ಹಕ್ಕು ಕೂಡ ಪಾಲಿಟ್ ಬ್ಯೂರೋಗೆ ಇರುತ್ತೆ. ಪಾಲಿಟ್ ಬ್ಯೂರೋ ವಾರದಲ್ಲಿ ಒಂದು ಬಾರಿ ಸಭೆ ಸೇರ್ತದೆ. ಅಂದ್ರೆ ಕೇಂದ್ರೀಯ ಸಮಿತಿಯ ಸದಸ್ಯರು ಏನಿದ್ದಾರೆ ಅವರು ಪಾಲಿಟ್ ಬ್ಯೂರೋದ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಇದನ್ನ ನಾವು ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಈಸಿಯಾದ ವೇ ಆಗಿದೆ. ಇನ್ನು ಸ್ಥಾಯಿ ಸಮಿತಿಯನ್ನ ಹೇಳೋದಾದ್ರೆ ಸ್ಥಾಯಿ ಸಮಿತಿ
ಧ್ಯೇಯ ಧೋರಣೆ ನಿರ್ಧರಿಸುವ ಪ್ರಮುಖ ಅಂಗವಾಗಿದೆ. ಪಕ್ಷದ ಎಲ್ಲಾ ಪ್ರಮುಖ ಧುರೀಣರು ಇದರಲ್ಲಿದ್ದು ಪಕ್ಷಕ್ಕೆ ಸಂಬಂಧಿಸಿದ ಎಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತದೆ. ಅಂದ್ರೆ ಧ್ಯೇಯ ಧೋರಣೆ ಏನಾದ್ರೂ ಇದ್ರೆ ನಿರ್ಧರಿಸುವಂತಹ ಅಂಗ ಸ್ಥಾಯಿ ಸಮಿತಿಯದ್ದಾಗಿರುತ್ತೆ, ಅದರ ಕೆಲಸವಾಗಿರುತ್ತೆ. ಪಕ್ಷದ ಎಲ್ಲ ಪ್ರಮುಖ ಧುರೀಣರು ಇದರಲ್ಲಿದ್ದು, ಅಂದ್ರೆ ಇದಿಷ್ಟು ಪಕ್ಷದಲ್ಲಿರುವಂತಹ ಎಲ್ಲ ಧುರೀಣರು ಅಂದ್ರೆ ಮೇನ್ ಆದ ಪರ್ಸನ್ಸ್ ಗಳೇನಿದ್ದಾರೆ ಅವರೆಲ್ಲರೂ ಈ ಪಕ್ಷದಲ್ಲಿ ಸ್ಥಾಯಿ ಸಮಿತಿಯಲ್ಲಿದ್ದು ಪಕ್ಷಕ್ಕೆ ಸಂಬಂಧಿಸಿದ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಆದರೆ ಇದಕ್ಕೆ ಪಾಲಿಟ್ ಬ್ಯೂರೋ ಮತ್ತು ಕೇಂದ್ರ ಸಮಿತಿಯ ಅನುಮೋದನೆ ಅವಶ್ಯಕ. ಏನ್ ಸ್ಥಾಯಿ ಸಮಿತಿ ಇದೆ, ಇದು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಪಾಲಿಟ್ ಬ್ಯೂರೋ ಮತ್ತು ಕೇಂದ್ರೀಯ ಸಮಿತಿ ಏನಿದೆ ಇವೆರಡರ ಅನುಮೋದನೆ ಇರಬೇಕು. ಪಕ್ಷದ ಶಿಸ್ತು ಕಾಪಾಡಿಕೊಂಡು ಬರುವುದು ಕೂಡ ಸ್ಥಾಯಿ ಸಮಿತಿಯ ಜವಾಬ್ದಾರಿಯಾಗಿರುತ್ತೆ. ಇನ್ನು ಕೊನೆಯದಾಗಿ 8ನೇದು ನೋಡುವುದಾದ್ರೆ ಸಚಿವಾಲಯ. ಇದರಲ್ಲಿ 5 ಸದಸ್ಯರಿದ್ದು ಇವರನ್ನ ಕೇಂದ್ರ ಸಮಿತಿ ಆಯ್ಕೆ ಮಾಡುತ್ತದೆ. ಪಕ್ಷದ ಧ್ಯೇಯ ಧೋರಣೆಗಳನ್ನು ಕಾರ್ಯಗತಗೊಳಿಸುವುದು ಮಾತ್ರ ಇದರ ಜವಾಬ್ದಾರಿಯಾಗಿದೆ. ಅಂದ್ರೆ ಪಕ್ಷದ ಧ್ಯೇಯ ಧೋರಣೆಗಳೇನಿದೆ ಅವರ ರೀತಿ ನೀತಿಗಳು ಯಾವ ತರ ನಡಿಬೇಕು ಅನ್ನೋದನ್ನೆಲ್ಲ ಏನಿದೆ ಅದನ್ನೆಲ್ಲವನ್ನ ಸಚಿವಾಲಯದ ಕಾರ್ಯಗತಗೊಳಿಸುವುದು ಮಾತ್ರ ಈ ಸಚಿವಾಲಯದ ಕೆಲಸ ಆಗಿರುತ್ತೆ. ಇಲ್ಲಿ 7ನೇ ಪಾಯಿಂಟ್ ತನಕ ನಿಮ್ಗೆ ಅದರ ಎಲ್ಲ ಪಕ್ಷಗಳ ಸದಸ್ಯರನ್ನ ಆಯ್ಕೆ ಮಾಡುವುದು ಯಾರಂತ ನೆನಪಿಟ್ಕೊಳ್ಳಿಕ್ಕೆ ಒಂದು ಇಂಪಾರ್ಟೆಂಟ್ ಆದ ವೇ ಹೇಳುವುದಾದ್ರೆ, ಸ್ಥಾಯಿ ಸಮಿತಿಯ ಸದಸ್ಯರನ್ನ ಪಾಲಿಟ್ ಬ್ಯೂರೋ ಅವರು ಆಯ್ಕೆ ಮಾಡ್ತಾರೆ. ಪಾಲಿಟ್ ಬ್ಯೂರೋ ಸಮಿತಿಯ ಸದಸ್ಯರನ್ನ ಕೇಂದ್ರೀಯ ಸಮಿತಿಯವರು ಆಯ್ಕೆ ಮಾಡ್ತಾರೆ. ಇನ್ನು ಕೇಂದ್ರೀಯ ಸಮಿತಿಯ ಸದಸ್ಯರನ್ನ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಅವರು ಆಯ್ಕೆ ಮಾಡ್ತಾರೆ. ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಅವರನ್ನ ಪ್ರಾಂತೀಯ ಕಾಂಗ್ರೆಸ್ಗಳು ಆಯ್ಕೆ ಮಾಡುತ್ತೆ. ಪ್ರಾಂತೀಯ ಕಾಂಗ್ರೆಸ್ಗಳು ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್ ಅವರನ್ನು ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಮತ್ತೆ ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್ ನಲ್ಲಿರುವ ಸದಸ್ಯರನ್ನ ಸೆಲ್ ಅವರು ಆಯ್ಕೆ ಮಾಡ್ತಾರೆ. ಸೊ ಇದಿಷ್ಟು ಈಸಿಯಾದ ವಿಧಾನ. ಆದರೆ ಸಚಿವಾಲಯದಲ್ಲಿ ಮಾತ್ರ ಬೇಕಾಗಿರುವಂತಹ ಸದಸ್ಯರು 5 ಜನ. ಅವರನ್ನ ಆಯ್ಕೆ ಮಾಡುವ ಒಂದು ಜವಾಬ್ದಾರಿ ಕೇವಲ ಕೇಂದ್ರೀಯ ಸಮಿತಿಯದ್ದಾಗಿರುತ್ತೆ. ಇದು ಒಂದು ಮಾತ್ರ ಕೇಂದ್ರ ಸಮಿತಿಯವರು ಮಾಡ್ತಾರೆ. ಮತ್ತೆಲ್ಲ ಕೂಡ 1 by 1 ಹಿಂಗೆ ಮೇಲೆ ಪಾಯಿಂಟ್ ವೈಸ್ ಅಲ್ಲಿ ನೀವು ಬರೀತಾ ಹೋಗ್ಬೋದು. ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇದಿಷ್ಟು ಚೀನಾ ಕಮ್ಯುನಿಸ್ಟ್ ಪಕ್ಷದ ಸಂಘಟನೆಯಲ್ಲಿ ಬರುವಂತಹದ್ದು ಈ 8 ಪಾಯಿಂಟ್ಗಳು. ಸೆಲ್, ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್, ಪ್ರಾಂತೀಯ ಕಾಂಗ್ರೆಸ್, ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್, ಕೇಂದ್ರೀಯ ಸಮಿತಿ, ಪಾಲಿಟ್ ಬ್ಯೂರೋ, ಸ್ಥಾಯಿ ಸಮಿತಿ ಮತ್ತೆ ಸಚಿವಾಲಯ. ಇದಿಷ್ಟು ಬರೆದ ನಂತರ ಸಂಘಟನೆಯ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ ನಂತರ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಪಾತ್ರ, ಇದೊಂದು ಸ್ವಲ್ಪ ಪಾಯಿಂಟ್ ಅನ್ನು ನೀವು ಬರಿಬೇಕಾಗ್ತದೆ. ಚೀನಾ ಗಣರಾಜ್ಯದ ಕಮ್ಯುನಿಸ್ಟ್ ಪಕ್ಷವು 1921ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಮಾರ್ಕ್ ಲೆನಿನ್ ಮತ್ತು ಮಾವೋ ತತ್ವಗಳು ಕಮ್ಯುನಿಸ್ಟ್ ಪಕ್ಷಕ್ಕೆ ಮಾರ್ಗದರ್ಶಿ ಸೂತ್ರಗಳಾಗಿವೆ. ಚೀನಾ ಗಣರಾಜ್ಯದ ಕಮ್ಯುನಿಸ್ಟ್ ಪಕ್ಷ 1921ರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಇದೊಂದು ಪಾಯಿಂಟ್ ಅನ್ನ ನೆನಪಲ್ಲಿ ಇಡಬೇಕು. ಮತ್ತೆ ಮಾರ್ಕ್ ಲೆನಿನ್ ಮತ್ತೆ ಮಾವೋ ಏನಿದ್ದಾರೆ ಅವರ ತತ್ವಗಳು, ಅವರು ಹೇಳಿರುವಂತಹ ರೀತಿ ನೀತಿಗಳು ಈ ಚೀನಾದ ಕಮ್ಯುನಿಸ್ಟ್ ಪಕ್ಷಕ್ಕೆ ಮಾರ್ಗದರ್ಶಿ ಆಗುವಂತ ಸೂತ್ರಗಳಾಗಿರುತ್ತೆ. ಮತ್ತೆ ಮಾವೋ ತತ್ವಗಳು ಕಮ್ಯುನಿಸ್ಟ್ ಪಕ್ಷಕ್ಕೆ ಮಾರ್ಗದರ್ಶಿ ಸೂತ್ರಗಳಾಗಿವೆ. ಮತ್ತೆ 1921ರಲ್ಲಿ ಈ ಕಮ್ಯುನಿಸ್ಟ್ ಪಕ್ಷ ಏನಿದೆ ಚೀನಾದ ಗಣರಾಜ್ಯದ ಕಮ್ಯುನಿಸ್ಟ್ ಪಕ್ಷ ಜಾರಿಗೆ ಬರುತ್ತೆ. ಸಮತಾವಾದದ ಬುನಾದಿ ಇರುವ ಸಮಾಜವಾದಿ ವ್ಯವಸ್ಥೆ ಅಸ್ತಿತ್ವಕ್ಕಿರುವುದು ಕಮ್ಯುನಿಸ್ಟ್ ಪಕ್ಷದ ಮುಖ್ಯ ಗುರಿಯಾಗಿದೆ. ಇಲ್ಲಿ ಸಮತಾವಾದದ ಬುನಾದಿ ಇರಬೇಕು ಮತ್ತೆ ಸಮಾಜವಾದಿ ವ್ಯವಸ್ಥೆ ಇರಬೇಕು ಎನ್ನುವುದು ಈ ಪಕ್ಷದ ಮುಖ್ಯವಾದ ಗುರಿಯಾಗಿರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಸಮತಾವಾದ ಮತ್ತೆ ಸಮಾಜವಾದದ ವ್ಯವಸ್ಥೆ ಅಸ್ತಿತ್ವಕ್ಕೆ ಬರುವುದು ಕಮ್ಯುನಿಸ್ಟ್ ಪಕ್ಷದ ಗುರಿಯಾಗಿರುತ್ತೆ. ಇನ್ನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡುವುದಾದ್ರೆ 1949ರಲ್ಲಿ ಚೀನಾ ಗಣರಾಜ್ಯ ಅಸ್ತಿತ್ವಕ್ಕೆ ಬಂದು ಪಕ್ಷವು ಅಧಿಕಾರ ಸೂತ್ರ ಹಿಡಿದ ನಂತರ ಅಧಿಕಾರದಲ್ಲಿರುವ ಪಕ್ಷವಾಗಿ ದೇಶದ ಸ್ವತಂತ್ರ ಮತ್ತು ಭದ್ರತೆ ಕಾಪಾಡಿಕೊಂಡು ಬರುವಲ್ಲಿ ದೇಶಕ್ಕೆ ಸರಿಯಾದ ಮಾರ್ಗದರ್ಶನ ನೀಡುತ್ತಾ ತನ್ನ ಕರ್ತವ್ಯ ನಿರ್ವಹಿಸಿಕೊಂಡು ಬಂದಿದೆ. ಅಂದ್ರೆ ಚೀನಾ ಯಾವಾಗ ಗಣರಾಜ್ಯ ಸಿಗುತ್ತೆ 1949ರ ನಂತರ, ಅದಾದ ನಂತರ ದೇಶದ ಸ್ವಾತಂತ್ರ್ಯ ಮತ್ತೆ ಭದ್ರತೆಯನ್ನು ಕಾಪಾಡಿಕೊಂಡು ಬಂದು ಮತ್ತೆ ಕಂಟಿನ್ಯೂ ಆಗಿ ಮಾರ್ಗದರ್ಶನ ಏನು ಚೀನಾದ ಗಣರಾಜ್ಯಕ್ಕೆ ಕಂಟಿನ್ಯೂ ಆಗಿ ಮಾರ್ಗದರ್ಶನವನ್ನು ನೀಡುವಂತಹ ಕೆಲಸವನ್ನ ಈ ಚೀನಾದ ಕಮ್ಯುನಿಸ್ಟ್ ಪಕ್ಷ ಮಾಡಿದೆ. ಅಂದ್ರೆ ಯಾವಾಗೆಲ್ಲ ಗಣರಾಜ್ಯ ಸಿಕ್ತು, ಯಾವಾಗೆಲ್ಲ ಅವರಿಗೆ ಒಂದು ಸ್ವಾತಂತ್ರ್ಯ ಸಿಕ್ತು ಚೀನಾದವರಿಗೆ, ಅದಾದ ನಂತರ ದೇಶದ ಸ್ವತಂತ್ರ ಮತ್ತೆ ಭದ್ರತೆಯನ್ನು ಕಾಪಾಡಿಕೊಂಡು ಬರುವಲ್ಲಿ ಸಹಾಯ ಮಾಡ್ತಾರೆ ಕಮ್ಯುನಿಸ್ಟ್ ಪಕ್ಷದವರು. ಹಾಗೇನೆ ಮುಂದೆ ಹೇಗೆ ಕಾರ್ಯವನ್ನು ನಿರ್ವಹಿಸಬೇಕು, ಕರ್ತವ್ಯ ನಿರ್ವಹಿಸಿಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾರ್ಗದರ್ಶನವನ್ನ ನೀಡುತ್ತೆ. ಉತ್ಪಾದನೆಯ ಸಾಧನಗಳ ಮೇಲೆ ಖಾಸಗಿ ಬಡತನ ನಿರ್ಮೂಲನೆಗೊಳಿಸುವ ಪಕ್ಷ ಚೀನಾದ ಆರ್ಥಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಪುನರುತ್ಥಾನದ ಯೋಜನೆಗಳನ್ನು ಹಮ್ಮಿಕೊಂಡು ಸಾಕಷ್ಟು ಯಶಸ್ಸು ಸಾಧಿಸಿದೆ. ಅಂದ್ರೆ ಖಾಸಗಿ ಬಡತನದಲ್ಲಿರುವ ಪಕ್ಷ ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕ ಸಾಂಸ್ಕೃತಿಕ ಪುನರುತ್ಥಾನ ಯೋಜನೆಗಳನ್ನು ಹಮ್ಮಿಕೊಂಡು ಸಾಕಷ್ಟು ಅಂದ್ರೆ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ಏನು ಖಾಸಗಿ ಬಡತನವನ್ನೆಲ್ಲ ನಿರ್ಮೂಲನೆ ಮಾಡಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತೆ ಸಾಂಸ್ಕೃತಿಕವಾಗಿ ಅನೇಕ ಯೋಜನೆಗಳನ್ನ ಹಮ್ಮಿಕೊಂಡು ಯಶಸ್ಸನ್ನ ಕಂಡಿರುತ್ತೆ. ಅಂದ್ರೆ ಖಾಸಗಿ ಬಡತನವನ್ನ ನಿರ್ಮೂಲನೆಗೊಳಿಸ್ತಾರೆ ಚೀನಾದ ಪಕ್ಷದವರು. ಮತ್ತೆ ಸಮಾಜವಾದ ಹಾಗೂ ಸಮತಾವಾದದ ಸ್ಥಾಪನೆ ಮತ್ತು ರಕ್ಷಣೆಗೆ ಕಾರ್ಮಿಕ ವರ್ಗಕ್ಕೆ ಸಮರ್ಥ ನಾಯಕತ್ವ ಒದಗಿಸಿದೆ. ಇವ್ರು ಏನ್ ಮಾಡ್ತಾರಂದ್ರೆ ಸಮಾಜವಾದ ಮತ್ತೆ ಸಮತಾವಾದ ಏನಿದೆ ಅವೆರಡು ಕೂಡ ಈ ಪಕ್ಷದ ಗುರಿಯಾಗಿರೋದ್ರಿಂದ ಕಾರ್ಮಿಕ ವರ್ಗಕ್ಕೆ ಒಂದು ಸಮರ್ಥವಾದ
ನಾಯಕತ್ವವನ್ನು ಒದಗಿಸುತ್ತೆ. ಕಾರ್ಮಿಕ ವರ್ಗದ ಹಿತ ಬಯಸುವ ಇವರು ಅವರಿಗಾಗಿ ಹಲವು ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ತಾರೆ. ಅಂದ್ರೆ ಕಾರ್ಮಿಕ ವರ್ಗದವರು ಏನಿದ್ದಾರೆ ಅವರ ಹಿತಕ್ಕಾಗಿ, ಅವರ ಒಳ್ಳೆಯದನ್ನೇ ಜಾಸ್ತಿ ಬಯಸುವ ಈ ಕಮ್ಯುನಿಸ್ಟ್ ಪಕ್ಷ ಏನಿದ್ದಾರೆ ಅವರಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ಕಲ್ಪಿಸಿಕೊಡ್ತಾರೆ. ಕಮ್ಯುನಿಸ್ಟ್ ಪಕ್ಷದವರು ಅವರ ಕಲ್ಯಾಣಕ್ಕಾಗಿ ಶ್ರಮಿಸ್ತಾರೆ. ಮತ್ತೆ ಪ್ರಾರಂಭಿಕ ಹಂತದಲ್ಲಿ ಪಕ್ಷವು ಕ್ರಾಂತಿಯ ಮತ್ತೆ ಸಮರ್ಥಕ ರಕ್ಷಕನಂತೆ ಕಾರ್ಯನಿರ್ವಹಿಸುತ್ತದೆ. ಅಂದ್ರೆ ಪ್ರಾರಂಭಿಕ ಹಂತದಲ್ಲೇನೆ ಪಕ್ಷವು ಕ್ರಾಂತಿಯ ಸಮರ್ಥಕ ಮತ್ತೆ ರಕ್ಷಕನಾಗಿ ಚೀನಾ ಗಣರಾಜ್ಯಕ್ಕೆ ರಕ್ಷಕನಾಗಿ ಕೆಲಸ ಮಾಡ್ತದೆ ಈ ಕಮ್ಯುನಿಸ್ಟ್ ಪಕ್ಷ ಏನಿದೆ ಇದು. ಇನ್ನು ಕಮ್ಯುನಿಸ್ಟ್ ಪಕ್ಷವು ಜನರಲ್ಲಿ ಸಾಮೂಹಿಕ ಸಹಕಾರದ ತತ್ವ ಭಾವನೆ ಬೆಳೆಯುವಂತೆ ಪ್ರೇರೇಪಿಸುತ್ತದೆ. ಮಾರ್ಕ್ಸ್ ಮತ್ತು ಮಾವೋ ಅವರ ಬೋಧನೆಗಳನ್ನು ಜನಪ್ರಿಯಗೊಳಿಸುವ ಮೂಲಕ, ಅವರ ತತ್ವಗಳನ್ನು ಕಾರ್ಯಗತಗೊಳಿಸುವ ಮೂಲಕ ಇದನ್ನು ಸಾಧಿಸಿದೆ. ಅಂದ್ರೆ ಮಾರ್ಕ್ ಮತ್ತೆ ಮಾವೋ ಅವರ ತತ್ವ ಏನಿದೆ ಸಮಾಜವಾದ ಮತ್ತು ಸಮತಾವಾದ, ಆ ಒಂದು ಸಮತಾವಾದ ಮತ್ತು ಸಮಾಜವಾದವನ್ನು ಅವರು ಜನರಲ್ಲಿ ಬೆಳೆಸುವುದೇ ಅವರ ಮುಖ್ಯ ಗುರಿಯಾಗಿರುತ್ತದೆ. ಮತ್ತೆ ಸಾಮೂಹಿಕವಾಗಿ ಸಹಕಾರ ತತ್ವದ ಭಾವನೆ ಜನರಲ್ಲಿ ಬೆಳಿಬೇಕು, ಒಬ್ಬರಿಗೊಬ್ಬರು ಸಹಕಾರದಿಂದ ಬಾಳ್ವೆ ಮಾಡಬೇಕು ಎನ್ನುವುದನ್ನ ಈ ಕಮ್ಯುನಿಸ್ಟ್ ಪಕ್ಷ ಜನರಲ್ಲಿ ಆತರ ಬೆಳೆಯುವಂತೆ ಪ್ರೇರೇಪಣೆ ಮಾಡ್ತದೆ. ಮತ್ತೆ ಮಾರ್ಕ್ ಮಾವೋ ಏನಿದ್ದಾರೆ ಅವರ ಬೋಧನೆಗಳಾದ ಸಾಮಾಜಿಕವಾದ, ಸಮತಾವಾದ ಮತ್ತೆ ಸಮಾಜವಾದ ಏನಿದೆ ಅದನ್ನ ಕಾರ್ಯಗತಗೊಳಿಸುವಲ್ಲಿ ಮುಖ್ಯ ಆಸಕ್ತಿಯನ್ನು ವಹಿಸುತ್ತೆ. ಮತ್ತೆ ವೈಯಕ್ತಿಕ ಹಿತಾಸಕ್ತಿಗಿಂತ ಸಾಮಾಜಿಕ ಹಾಗೂ ಸಾಮೂಹಿಕ ಹಿತಾಸಕ್ತಿ ಶ್ರೇಷ್ಠ ಎನ್ನುವ ಭಾವನೆಯನ್ನ ಜನರಲ್ಲಿ ಮೂಡಿಸ್ತದೆ. ಅಂದ್ರೆ ಒಬ್ಬರ ಒಂದು ಹಿತಾಸಕ್ತಿ ಅಥವಾ ಒಬ್ಬರ ಒಂದು ಆಸಕ್ತಿಗಿಂತ ಸಾಮೂಹಿಕವಾಗಿ ಎಲ್ಲ ಜನರ ಆಸಕ್ತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನ ಮೊದಲು ಸಾಧಿಸಬೇಕು ಎನ್ನುವಂತಹ ಭಾವನೆಯನ್ನ ಈ ಪಕ್ಷವು ಜನರಲ್ಲಿ ಮೂಡಿಸ್ತದೆ. ಅಂದ್ರೆ ಸಾಮಾಜಿಕ ವೈಯಕ್ತಿಕ ಹಿತಾಸಕ್ತಿಗಿಂತ ಸಾಮಾಜಿಕ ಮತ್ತು ಸಾಮೂಹಿಕವಾದ ಹಿತಾಸಕ್ತಿಯೇ ಶ್ರೇಷ್ಠ ಎನ್ನುವ ಭಾವನೆಯನ್ನ ಈ ಕಮ್ಯುನಿಸ್ಟ್ ಪಕ್ಷ ಏನಿದೆ ಚೀನಾದ ಕಮ್ಯುನಿಸ್ಟ್ ಪಕ್ಷ ಅದು ಜನರಲ್ಲಿ ಅಂತಹ ಜಾಗೃತ ಭಾವನೆಯನ್ನು ಮೂಡಿಸ್ತದೆ. ಇನ್ನು ಕಮ್ಯುನಿಸ್ಟ್ ಪಕ್ಷವು ಸರ್ಕಾರದ ನಿಯಂತ್ರಣ ಹೊಂದಿದ್ದು ಸರ್ಕಾರದ ಧ್ಯೇಯ ಧೋರಣೆಗಳನ್ನ ನಿರ್ಧರಿಸುತ್ತದೆ. ಈ ಕಮ್ಯುನಿಸ್ಟ್ ಪಕ್ಷ ಏನಿದೆ ಚೀನಾದ ಸರ್ಕಾರದ ನಿಯಂತ್ರಣವನ್ನು ಕೂಡ ಹೊಂದಿರುತ್ತೆ. ಹಾಗಾಗಿ ಸರ್ಕಾರದ ಧ್ಯೇಯ ಧೋರಣೆಗಳೇನಿದೆ ಅವೆಲ್ಲವನ್ನ ನಿರ್ಧರಿಸುವಂತಹ ಹಕ್ಕು ಕೂಡ ಕಮ್ಯುನಿಸ್ಟ್ ಪಕ್ಷಕ್ಕೆ ಇರುತ್ತೆ. ಸರ್ಕಾರದ ಎಲ್ಲ ಪ್ರಮುಖ ಹುದ್ದೆಗಳು ಪಕ್ಷದ ಧುರೀಣರಿಗಾಗಿ ಮೀಸಲಾಗಿರುತ್ತೆ. ಅಂದ್ರೆ ಪಕ್ಷದಲ್ಲಿರುವಂತಹ ಧುರೀಣರು, ಇಂಪಾರ್ಟೆಂಟ್ ಪರ್ಸನ್ ಏನಿದ್ದಾರೆ ಅವರಿಗೆಲ್ಲವೂ ಮುಖ್ಯವಾದ ಹುದ್ದೆಗಳು ಅವರಿಗಾಗಿ ಮೀಸಲಾಗಿರುತ್ತೆ. ಸರ್ಕಾರ ಹಾಗೂ ಈ ಪಕ್ಷ ಅಂದ್ರೆ ಏನು ಸರ್ಕಾರದ ಧುರೀಣರೆಲ್ಲರೂ ಕೂಡ ಪ್ರಮುಖ ಒಂದು ಹುದ್ದೆಯಲ್ಲಿರುವವರೆಲ್ಲರೂ ಕೂಡ ಒಂದು ಪಕ್ಷದ ಧುರೀಣರಾಗಿರ್ತಾರೆ. ಮತ್ತೆ ಆ ಪಕ್ಷ ಮತ್ತೆ ಕಮ್ಯುನಿಸ್ಟ್ ಪಕ್ಷ ಏನಿದೆ ಚೀನಾದ ಕಮ್ಯುನಿಸ್ಟ್ ಪಕ್ಷ ಮತ್ತೆ ಆ ಸರ್ಕಾರದಲ್ಲಿರುವಂತಹ ಒಂದು ಅಧಿಕಾರಿಗಳ ಒಂದು ಏನು ಅವರಿಬ್ಬರ ಒಂದು ಏನು ಯಾವ ತರ ಹೇಳೋದು, ಸರ್ಕಾರ ಮತ್ತೆ ಕಮ್ಯುನಿಸ್ಟ್ ಪಕ್ಷಗಳ ಒಂದು ಇಬ್ಬರ ನಡುವೆ ಇರುವಂತಹ ಒಂದು ಬಾಂಧವ್ಯ ಯಾವ ತರ ಇದೆ ಅಂದ್ರೆ ಪಕ್ಷದ ಸೀಮಾರೇಖೆ ಎಲ್ಲಿ ಆರಂಭ ಆಗುತ್ತೆ ಅಥವಾ ಎಲ್ಲಿ ಮುಕ್ತಾಯವಾಗುತ್ತೆ ಎಂದು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಷ್ಟು ಒಂದು ಹೊಂದಾಣಿಕೆ ಸರ್ಕಾರ ಮತ್ತೆ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಮಧ್ಯೆ ಇದೆ ಎನ್ನುವುದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಅಂದ್ರೆ ಈ ಮಿಳಿತವಾಗಿದೆ ಅಂತ ಹೇಳುದಾದ್ರೆ ಇಲ್ಲಿ ಮಿಳಿತವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಚೀನಾದ ಕಮ್ಯುನಿಸ್ಟ್ ಪಕ್ಷ ಮತ್ತೆ ಸರ್ಕಾರ ಎರಡು ಕೂಡ ಅಷ್ಟು ಹೊಂದಾಣಿಕೆಯಿಂದ ಕೆಲಸ ಮಾಡ್ತದೆ. ಅಂದ್ರೆ ಅವರ ಸೀಮಾ ರೇಖೆ ಎಲ್ಲಿಗೆ ಅವರದೊಂದು ಬಾರ್ಡರ್ ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗುದಿಲ್ಲ. ಅಂದ್ರೆ ಅವರಿಬ್ಬರಲ್ಲಿ ಅಷ್ಟು ಹೊಂದಾಣಿಕೆಯಿಂದ ಸರ್ಕಾರ ಪಕ್ಷವನ್ನ ಹೊಂದಾಣಿಕೆ ಮಾಡಿಕೊಂಡು ಅವರಿಬ್ಬರು ಕೂಡ ಒಂದು ಕೆಲಸವನ್ನ ಮಾಡ್ತಾರೆ. ಅಷ್ಟು ಅವರಲ್ಲಿ ಹೊಂದಾಣಿಕೆ ಇದೆ ಎರಡರಲ್ಲಿ, ಸರ್ಕಾರ ಮತ್ತೆ ಕಮ್ಯುನಿಸ್ಟ್ ಪಕ್ಷಗಳ ನಡುವೆ ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಹಾಗೂ ಸರ್ಕಾರದ ಕಾರ್ಯಕ್ಷೇತ್ರ ಎಲ್ಲಿ ಪ್ರಾರಂಭವಾಗುತ್ತದೆ ಎಂದು ಕೂಡ ಹೇಳಲು ಸಾಧ್ಯವಾಗ್ತದೆ. ಅಂದ್ರೆ ಎಲ್ಲಿಂದ ಶುರುವಾಗುತ್ತೆ ಸರ್ಕಾರದ ಕೆಲಸ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅಲ್ಲಿ ಚೀನಾದ ಕಮ್ಯುನಿಸ್ಟ್ ಪಕ್ಷವು ಕಾರ್ಯನಿರ್ವಹಿಸ್ತಾ ಇರ್ತದೆ, ಹಾಗೆ ಸರ್ಕಾರವು ಕೂಡ ಅದರಲ್ಲಿ ಯಾರ ಕೆಲಸ ಯಾವುದು ಎಂದು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ, ಎಲ್ಲಿ ಯಾರು ಮಾಡಿದ್ದಾರೆ ಕೆಲಸ ಎನ್ನುವುದನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಅಂತಹ ರೀತಿಯಲ್ಲಿ ಅವರೆರಡು ಕೂಡ ಜೊತೆಯಾಗಿ ಕೆಲಸವನ್ನ ಮಾಡ್ತಾರೆ ಎನ್ನುವುದನ್ನ ನಾವಿಲ್ಲಿ ನೋಡಬಹುದು. ಅಂತಹ ಒಂದು ನಿಟ್ಟಿನಲ್ಲಿ ಕಮ್ಯುನಿಸ್ಟ್ ಪಕ್ಷ ಏನು ಸರ್ಕಾರಕ್ಕೆ ಸಹಾಯ ಮಾಡ್ತದೆ ಅಥವಾ ಎರಡು ಕೂಡ ಹೊಂದಾಣಿಕೆಯಿಂದ ಕಾರ್ಯನಿರ್ವಹಿಸ್ತವೆ ಎನ್ನುವುದನ್ನು ನಾವಿಲ್ಲಿ ನೋಡಬಹುದು. ಇದು ಚೀನಾದ ಸರ್ಕಾರದಲ್ಲಿ ಕಮ್ಯುನಿಸ್ಟ್ ಸಂಘಟನೆಯ ಪಾತ್ರವಾಗಿರುತ್ತೆ. ಸರ್ಕಾರವು ಅಂಗೀಕರಿಸಬೇಕಾದ ನೀತಿ, ಧ್ಯೇಯ ಧೋರಣೆ ಮುಂತಾದವೆಲ್ಲ ಪಕ್ಷದ ನಾಯಕರ ನಡುವೆ ಚರ್ಚಿಸಲ್ಪಡುತ್ತೆ. ಅಂದ್ರೆ ಸರ್ಕಾರ ಏನ್ ಅಂಗೀಕರಿಸಬೇಕು, ಏನು ನ್ಯಾಯ ನೀತಿ ಧೋರಣೆಗಳೆಲ್ಲ ಏನಿದೆ ಇವೆಲ್ಲವೂ ಕೂಡ ಪಕ್ಷದ ನಾಯಕರ ನಡುವೆ ಚರ್ಚಿಸಲ್ಪಡುತ್ತೆ. ಅಂದ್ರೆ ಪಕ್ಷದ ಧುರೀಣರು ಏನಿದ್ದಾರೆ ಕಮ್ಯುನಿಸ್ಟ್ ಪಕ್ಷದ ನಾಯಕರು ಸರ್ಕಾರದ ಧ್ಯೇಯ ಧೋರಣೆಗಳೆಲ್ಲ ಮಾತಾಡುವಾಗ ಕೂಡ ಒಟ್ಟಾಗಿ ಚರ್ಚೆಗೆ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಬೋದು. ಇನ್ನು ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷ ಸಮಸ್ತ ಜನತೆ ಹಾಗೂ ದೇಶದ ಚುಕ್ಕಾಣಿ ಹಿಡಿದಿದೆ. ಈ ಚೀನಾದ ಕಮ್ಯುನಿಸ್ಟ್ ಪಕ್ಷ ಏನಿದೆ ಸಮಸ್ತ ದೇಶ ಮತ್ತೆ ಜನರದ್ದು ಅಧಿಕಾರದ ಚುಕ್ಕಾಣಿಯನ್ನ ಈ ಕಮ್ಯುನಿಸ್ಟ್ ಪಕ್ಷ ಹಿಡಿದಿರುತ್ತೆ. ಪಕ್ಷವು ನ್ಯಾಯಾಂಗ ಹಾಗೂ ಮಿಲಿಟರಿಯನ್ನ ನಿಯಂತ್ರಿಸುತ್ತೆ. ಚೀನಾದ ಕಮ್ಯುನಿಸ್ಟ್ ಪಕ್ಷ ನ್ಯಾಯಾಂಗ ಹಾಗೂ ಮಿಲಿಟರಿಯನ್ನು ಕೂಡ ನಿಯಂತ್ರಿಸುತ್ತೆ. ಪಕ್ಷದ ಸದಸ್ಯರನ್ನೇ ನ್ಯಾಯಾಧೀಶರನ್ನಾಗಿ ಮಾಡ್ತಾರೆ. ಅಂದ್ರೆ ನ್ಯಾಯಾಂಗ ಮಿಲಿಟರಿಯನ್ನು ಕೂಡ
ನಿಯಂತ್ರಣೆ ಮಾಡುವುದು ಚೀನಾದ ಕಮ್ಯುನಿಸ್ಟ್ ಪಕ್ಷದ ಕೆಲಸವಾಗಿರುತ್ತೆ. ಮತ್ತೆ ಏನು ಪಕ್ಷದ ಸದಸ್ಯರಾಗಿರ್ತಾರೆ ಅವರನ್ನೇ ನ್ಯಾಯಾಧೀಶರನ್ನಾಗಿ ಚುನಾಯಿಸ್ತಾರೆ. ಮಿಲಿಟರಿಯಲ್ಲಿ ಉನ್ನತ ಹುದ್ದೆಗಳಲ್ಲಿರುವವರು ಕಮ್ಯುನಿಸ್ಟ್ ತತ್ವಗಳಲ್ಲಿ ನಂಬಿಕೆ ಹೊಂದಿದವರೇ ಆಗಿರ್ತಾರೆ. ಅಂದ್ರೆ ಚೀನಾದ ಕಮ್ಯುನಿಸ್ಟ್ ಪಕ್ಷಗಳಲ್ಲಿ ಯಾರು ನಂಬಿಕೆ ಹೊಂದಿರ್ತಾರೆ ಅವರೇ ಕೂಡ ಅತ್ಯುನ್ನತ ಮಿಲಿಟರಿಯಲ್ಲಿರುವಂತಹ ಅತ್ಯುನ್ನತ ಹುದ್ದೆಗಳನ್ನು ಕೂಡ ಅವರು ಹೊಂದಿರ್ತಾರೆ, ಅಥವಾ ಅಂತಹ ಒಂದು ಕಮ್ಯುನಿಸ್ಟ್ ಪಕ್ಷಗಳ ತತ್ವಗಳಲ್ಲಿ ನಂಬಿಕೆ ಇದ್ದವರೇ ಮಿಲಿಟರಿ ಹುದ್ದೆಗಳಲ್ಲಿ ಇರ್ತಾರೆ ಅನ್ನೋದನ್ನ ನಾವಿನ್ನು ನೋಡಬಹುದಾಗಿದೆ. ಇನ್ನೊಬ್ರು ರಾಜ್ಯಶಾಸ್ತ್ರಜ್ಞ ಬರ್ನೆಟ್ ಅವರು ಹೇಳಿರುವಂತೆ ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷವು ಅಂತಿಮ ರಾಜಕೀಯ ಅಧಿಕಾರವಾಗಿದೆ. ಅಂದ್ರೆ ಕೊನೆಯದಾಗಿ ಕಮ್ಯುನಿಸ್ಟ್ ಪಕ್ಷ ಹೇಳಿದಾಗೆ ಆಗ್ಬೇಕು, ಅಥವಾ ಕಮ್ಯುನಿಸ್ಟ್ ಪಕ್ಷವೇ ಕೊನೆ, ಅಂದ್ರೆ ಅವರೇ ಅಂತಿಮ ಅನ್ನುವಂತಹ ರೀತಿಯಲ್ಲಿ ಅವರ ಅಧಿಕಾರವೇ ಅಂತಿಮವಾಗಿರುತ್ತೆ. ಇದು ಸರ್ಕಾರದ ಮಾರ್ಗದರ್ಶನ ಹಾಗೂ ನಿಯಂತ್ರಣ ಮಾಡ್ತದೆ. ಏನು ಚೀನಾದ ಕಮ್ಯುನಿಸ್ಟ್ ಪಕ್ಷ ಅದು ಸರ್ಕಾರದ ಅಧಿಕಾರ ಮತ್ತೆ ಮಾರ್ಗದರ್ಶನ ಮತ್ತೆ ಇದು ಸರ್ಕಾರದ ಮಾರ್ಗದರ್ಶನ ಹಾಗೂ ನಿಯಂತ್ರಣ ಮಾಡ್ತದೆ. ಸರ್ಕಾರಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡುತ್ತೆ ಮತ್ತೆ ಸರ್ಕಾರವನ್ನು ನಿಯಂತ್ರಿಸುವಂತಹ ಕೆಲಸವನ್ನು ಕೂಡ ಚೀನಾದ ರಾಷ್ಟ್ರೀಯ ಇದು ಚೀನಾದ ಕಮ್ಯುನಿಸ್ಟ್ ಪಕ್ಷ ಮಾಡುತ್ತೆ. ಜನತೆಗೆ ರಾಜಕೀಯ ಮಾರ್ಗದರ್ಶನ ನೀಡುತ್ತೆ. ಪಕ್ಷವು ದೇಶದ ರಾಜಕೀಯ ಸಾಧನವಾಗಿದೆ. ಜನತೆಗೆ ರಾಜಕೀಯದ ಮಾರ್ಗದರ್ಶನ ಅಂದ್ರೆ ಜನತೆಗೆ ರಾಜಕೀಯ ಹೇಗೆ ನಡಿಬೇಕು ಅಥವಾ ನಡೀತದೆ ಅನ್ನೋದನ್ನ ಕಮ್ಯುನಿಸ್ಟ್ ಪಕ್ಷವು ಜನತೆಗೆ ಅದರ ಮಾರ್ಗದರ್ಶನವನ್ನ ನೀಡುತ್ತೆ. ಮತ್ತೆ ಒಂದು ರಾಜಕೀಯವಾಗಿ ಈ ಕಮ್ಯುನಿಸ್ಟ್ ಪಕ್ಷ ಎನ್ನುವುದು ದೇಶಕ್ಕೆ ಒಂದು ಸಾಧನವಾಗಿದೆ ಅಥವಾ ದೇಶಕ್ಕೆ ಒಂದು ಇಂಪಾರ್ಟೆಂಟ್ ಆದ ಒಂದು ಭಾಗವಾಗಿರುತ್ತೆ. ಕಮ್ಯುನಿಸ್ಟ್ ಪಕ್ಷ ಎನ್ನುವುದು ಚೀನಾದ ಸರ್ಕಾರದಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಅತ್ಯುತ್ತಮವಾದ ಅಥವಾ ಮಹತ್ತರವಾದ ಒಂದು ಸ್ಥಾನವನ್ನ ವಹಿಸಿರುತ್ತೆ. ಇದಿಷ್ಟು ಕೂಡ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಪಾತ್ರದಲ್ಲಿ ನೀವು ಬರೀಬೇಕು. ಅಂದ್ರೆ ಇವರು 1921ರಲ್ಲಿ ಜಾರಿಗೆ ಬರುತ್ತೆ. ಮಾರ್ಕ್ ಲೆನಿನ್ ಮತ್ತೆ ಮಾವೋ ತತ್ವಗಳು ಕಮ್ಯುನಿಸ್ಟ್ ಪಕ್ಷಕ್ಕೆ ಮಾರ್ಗದರ್ಶಿ ಆಗಿರುತ್ತೆ. ಸಮಾಜವಾದ ಮತ್ತೆ ಸಮತಾವಾದ ಎನ್ನುವುದು ಈ ಪಕ್ಷದ ಗುರಿಯಾಗಿರುತ್ತೆ. ಮತ್ತೆ ಇಲ್ಲಿ ಕಾರ್ಮಿಕ ವರ್ಗಕ್ಕೆ ತುಂಬಾ ಸಹಾಯ ಮಾಡ್ತಾರೆ, ಅವರಿಗೆ ಸಮರ್ಥ ನಾಯಕತ್ವ ಒದಗಿಸುತ್ತೆ, ಅವರ ಹಿತ ಬಯಸ್ತಾರೆ, ಅವರಿಗಾಗಿ ಹಲವು ಸೌಲಭ್ಯಗಳನ್ನು ಒದಗಿಸ್ತಾರೆ, ಕಾರ್ಮಿಕರ ಕಲ್ಯಾಣಕ್ಕಾಗಿ ಶ್ರಮಿಸ್ತಾರೆ. ಪ್ರಾರಂಭಿಕ ಹಂತದಲ್ಲಿಂದಲೂ ಅವರಿಗೆ ಒಂದು ರಕ್ಷಣೆಯಂತೆ ಸಮರ್ಥಕವಾದ ರಕ್ಷಕರಂತೆ ಕಾರ್ಯನಿರ್ವಹಿಸ್ತದೆ. ಇನ್ನು ಖಾಸಗಿ ಬಡತನವನ್ನ ನಿರ್ಮೂಲನೆಗೊಳಿಸಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡು ಸಾಕಷ್ಟು ಯಶಸ್ಸನ್ನು ಕೂಡ ಕಮ್ಯುನಿಸ್ಟ್ ಪಕ್ಷ ಸಾಧಿಸುತ್ತೆ. ಕಮ್ಯುನಿಸ್ಟ್ ಪಕ್ಷ ಜನರಲ್ಲಿ ಕೂಡ ಸಾಮೂಹಿಕ ಸಹಕಾರ ತತ್ವ ಭಾವನೆ ಬೆಳೆಯುವಂತೆ ಮಾಡುತ್ತೆ. ಹಾಗೇನೆ ವೈಯಕ್ತಿಕ ಹಿತಾಸಕ್ತಿಗಿಂತ ಸಾಮಾಜಿಕ ಹಿತಾಸಕ್ತಿ ಶ್ರೇಷ್ಠ ಎನ್ನುವ ಭಾವನೆಯನ್ನ ಕೂಡ ಮೂಡಿಸುತ್ತೆ. ಇನ್ನು ಸರ್ಕಾರದ ಧುರೀಣರೆಲ್ಲರೂ ಕೂಡ ಪ್ರಮುಖ ಹುದ್ದೆಗಳಲ್ಲೇ ಇರುವಂತವರೇ ಪಕ್ಷದ ಧುರೀಣರು ಯಾರೆಲ್ಲ ಇರ್ತಾರೆ ಅವರು ಸರ್ಕಾರದ ಪ್ರಮುಖ ಹುದ್ದೆಗಳಲ್ಲಿ ಇರ್ತಾರೆ. ಮತ್ತೆ ಸರ್ಕಾರ ಮತ್ತೆ ಕಮ್ಯುನಿಸ್ಟ್ ಪಕ್ಷ ಯಾವ ರೀತಿಯಲ್ಲಿ ಒಂದು ಹೊಂದಾಣಿಕೆಯಲ್ಲಿದೆ ಅಂತಂದ್ರೆ ಅವ್ರ ಕೆಲಸ ಎಲ್ಲಿ ಶುರುವಾಗಿ ಎಲ್ಲಿ ಮುಗಿತದೆ ಎನ್ನುವುದು, ಯಾರಿಂದ ಆಗಿದೆ ಕೆಲಸ ಎನ್ನುವುದು ಕೂಡ ಗೊತ್ತಾಗುದಿಲ್ಲ. ಅಂತಹ ಒಂದು ರೀತಿಯಲ್ಲಿ ಹೊಂದಾಣಿಕೆಯಿಂದ ಸರ್ಕಾರಗಳು ಮತ್ತೆ ಕಮ್ಯುನಿಸ್ಟ್ ಪಕ್ಷ ಏನಿದೆ ಚೀನಾದು ಕೆಲಸ ಮಾಡ್ತಾರೆ. ಹಾಗೆ ಸರ್ಕಾರದ ಧ್ಯೇಯ ಧೋರಣೆ ನೀತಿಗಳನ್ನೆಲ್ಲ ಎರಡು ಸರ್ಕಾರ ಮತ್ತೆ ಕಮ್ಯುನಿಸ್ಟ್ ಪಕ್ಷ ಏನಿದೆ ಅವರಿಬ್ಬರು ಕೂಡ ಸರ್ಕಾರದ ರೀತಿ ನೀತಿ ಧ್ಯೇಯ ಧೋರಣೆಗಳನ್ನೆಲ್ಲ ಚರ್ಚೆ ಮಾಡ್ಕೊಳ್ತಾರೆ. ಹಾಗೆ ಚೀನಾದ ಕಮ್ಯುನಿಸ್ಟ್ ಪಕ್ಷ ಸಮಸ್ತ ಜನತೆ ಹಾಗೂ ದೇಶದ ಚುಕ್ಕಾಣಿಯನ್ನು ಹಿಡಿದಿರುತ್ತೆ. ಮತ್ತೆ ನ್ಯಾಯಾಂಗ ಮಿಲಿಟರಿಯನ್ನ ನಿಯಂತ್ರಿಸುತ್ತೆ. ಚೀನಾದ ಕಮ್ಯುನಿಸ್ಟ್ ಪಕ್ಷ ಏನಿದೆ ನ್ಯಾಯಾಂಗ ಮತ್ತೆ ಮಿಲಿಟರಿಯನ್ನು ಕೂಡ ನಿಯಂತ್ರಿಸುತ್ತೆ. ಪಕ್ಷದ ಸದಸ್ಯರನ್ನೇ ನ್ಯಾಯಾಧೀಶರನ್ನಾಗಿ ಕೂಡ ಚುನಾಯಿಸ್ತಾರೆ. ಮಿಲಿಟರಿಯಲ್ಲಿ ಉನ್ನತ ಹುದ್ದೆಗಳಲ್ಲಿರುವವರೆಲ್ಲರೂ ಕೂಡ ಈ ಕಮ್ಯುನಿಸ್ಟ್ ಪಕ್ಷದ ತತ್ವಗಳನ್ನು ನಂಬಿರುವವರಾಗಿರ್ತಾರೆ. ಮತ್ತೆ ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷವೇ ಅಂತಿಮ ಅಧಿಕಾರವಾಗಿದೆ ಅಂತ ಕಮ್ಯುನಿಸ್ಟ್ ಸರ್ಕಾರ ಹೇಳುವುದೇ ಒಂದು ಅಂತಿಮವಾಗಿರುತ್ತೆ, ಅವರ ನಿರ್ಧಾರವೇ ಅಂತಿಮ ಎನ್ನುವುದನ್ನ ರಾಜ್ಯಶಾಸ್ತ್ರಜ್ಞ ಬರ್ನೆಟ್ ಕೂಡ ಹೇಳಿರ್ತಾರೆ. ಇನ್ನು ಇದು ಈ ಕಮ್ಯುನಿಸ್ಟ್ ಪಕ್ಷದಿಂದ ಜನರಿಗೆ ರಾಜಕೀಯವಾಗಿ ಮಾರ್ಗದರ್ಶನವನ್ನು ನೀಡುತ್ತದೆ. ಹಾಗೆಯೇ ಪಕ್ಷವು ದೇಶದ ರಾಜಕೀಯ ಸಾಧನವಾಗಿರುತ್ತೆ. ಇದಿಷ್ಟು ಕೂಡ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಪಾತ್ರವಾಗಿರುತ್ತೆ. ಇನ್ನು ಈಗಾಗಲೇ ಹೇಳಿರುವಂತೆ ಸಂಘಟನೆಯಲ್ಲಿರುವಂತಹ ಈ 8 ಪಾಯಿಂಟ್ಗಳನ್ನ ಕೂಡ ನೀವು ಬರಿಬೇಕಾಗುತ್ತೆ. ಅದಾದ ನಂತರ ಕಮ್ಯುನಿಸ್ಟ್ ಪಕ್ಷದ ಪಾತ್ರವನ್ನು ಇದಿಷ್ಟು ಎಕ್ಸ್ಪ್ಲೇನ್ ಮಾಡಿದ್ರೆ ಇದು ಈ ಕ್ಲಾಸ್ ಇಲ್ಲಿಗೆ ಮುಗಿಯುತ್ತೆ. ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರ್ ಇದಾಗಿರೋದ್ರಿಂದ ದಯವಿಟ್ಟು ಈ ಚಾಪ್ಟರ್ ಅನ್ನ ನೀವು ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಕೇಳ್ಕೊಂಡು ಎಕ್ಸಾಮ್ಗೆ ಬರೀಲಿಕ್ಕೆ ನಿಮ್ಗೆ ಈಸಿ ಆಗ್ತದೆ. ಏನಾದ್ರೂ ಈ ಕ್ಲಾಸಲ್ಲಿ ನಿಮ್ಗೆ ಅರ್ಥ ಆಗದಿರುವಂತಹ ವಿಷಯಗಳು ಏನಾದ್ರೂ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.